ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಫ್ರೀ ಬ್ಲಾಗಿಂಗ್ ಕೋರ್ಸ್ನ ಒಂದು 8ನೇ ಪಾರ್ಟ್ ಇದು. ಸೊ ಈ ಪಾರ್ಟಲ್ಲಿ ನಾವು ಏನಪ್ಪಾ ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ ಅಕೌಂಟನ್ನು ಯಾವ ತರ ಕ್ರಿಯೇಟ್ ಮಾಡೋದು, ಅದೇ ರೀತಿ ನಮ್ಮ ವೆಬ್ಸೈಟನ್ನು ಗೂಗಲ್ ಆಡ್ಸೆನ್ಸ್ಗೆ ಯಾವ ತರ ಲಿಂಕ್ ಮಾಡೋದು, ಮತ್ತೆ ಯಾವಾಗ ಲಿಂಕ್ ಮಾಡಬೇಕು. ಸೊ ನಾವು ಏನೋ ಗೂಗಲ್ ಅಂತಂದ್ರೆ ನಾವು ಇವಾಗ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಸೊ ಡೈರೆಕ್ಟ್ ಆಗಿ ನಾವು ಗೂಗಲ್ ಆಡ್ಸೆನ್ಸ್ಗೆ ಲಿಂಕ್ ಮಾಡಬಹುದಾ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ಈ ಪಾರ್ಟಲ್ಲಿ ಮಾತಾಡೋಣ. ಸೊ ಇನ್ನು ಯಾರೆಲ್ಲ ಹಳೇ ನಮ್ಮ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ನೋಡಿಲ್ಲ ಅವರೆಲ್ಲ ಹೋಗ್ಬಿಟ್ಟು ನೋಡ್ಬೋದು. ಸೊ ಈ ಒಂದು ಸಿರೀಸ್ ಏನಿದೆ ಕಂಟಿನ್ಯೂಸ್ ಆಗಿರೋದ್ರಿಂದ ಈ ವಿಡಿಯೋನ ಡೈರೆಕ್ಟ್ ಆಗಿ ನೋಡ್ತಾ ಇರೋರು ಹಳೆ ವಿಡಿಯೋಸ್ನ ದಯವಿಟ್ಟು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಫ್ರೀ ಬ್ಲಾಗಿಂಗ್ ಕೋರ್ಸ್ನ ಈಸಿಯಾಗಿ ನಾವು ಯಾವ ತರ ಮಾಡ್ಬೋದು ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಮೊದಲಿಗೆ ಎಲ್ರಿಗೂ ಕ್ವಶನ್ ಇರೋದು ಏನಪ್ಪಾ ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಎಷ್ಟು ಪೋಸ್ಟ್ ಅನ್ನ ನಾವು ಹಾಕಬೇಕು. ಸ್ನೇಹಿತರೆ, ಇದೊಂದು ಕ್ಲಿಯರ್ ಆಗಿ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಸೊ ಬ್ಲಾಗಿಂಗ್ ಅನ್ನ ಶುರು ಮಾಡಿದ್ಮೇಲೆ ನೀವು ಬ್ಲಾಗರ್ ಅಲ್ಲಿ ನಿಮ್ಮ ಬ್ಲಾಗ್ ಅನ್ನ ಸೆಟಪ್ ಮಾಡಿ ಕೂಡಲೇ ಆಡ್ಸೆನ್ಸ್ ಅಪ್ರೂವ್ ಮಾಡೋದಕ್ಕೆ ಹೋಗಬೇಡಿ. ಸೊ ಮೊದಲನೇ ಫೋಕಸ್ ಏನಿರಬೇಕು ನಿಮ್ದು, ಸ್ಟಾರ್ಟಿಂಗ್ ಫೋಕಸ್ ಏನಪ್ಪಾ ಅಂತಂದ್ರೆ ಕಂಟೆಂಟ್. ಸೊ ಕಂಟೆಂಟ್ ಅನ್ನ ನೀವು ಹಾಕ್ತಾ ಹೋಗ್ಬೇಕಾಗತ್ತೆ. ಎಲ್ಲಿವರೆಗೂ ನಿಮಗೆ ನಿಮ್ಮ ಒಂದು ಬ್ಲಾಗ್ಗೆ ಟ್ರಾಫಿಕ್ ಬರೋವರೆಗೂ. ಸೊ ಟ್ರಾಫಿಕ್ ಒಂದ್ಸಾರಿ ಬರೋದಕ್ಕೆ ಶುರು ಆಯ್ತಪ್ಪ ಅಂತಂದ್ರೆ ನೀವು ಅವಾಗ ಕಂಟೆಂಟ್ ಅನ್ನ ನೀವು ಏನೇ ಕಂಟೆಂಟ್ ಹಾಕಿದ್ರು ಜನ ಅದನ್ನ ಓದ್ತಾರೆ. ಅದಕ್ಕೋಸ್ಕರ ಫಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಟಾರ್ಗೆಟ್ ಏನು, ಕಂಟೆಂಟ್. ಸೊ ಕಂಟೆಂಟ್ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ನಿಮ್ಗೆ ಟ್ರಾಫಿಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಂತಂದ್ರೆ ಮೊದಲನೇ ಫೋಕಸ್ ಏನಪ್ಪಾ ಅಂತಂದ್ರೆ ಕಂಟೆಂಟ್ ಮಾತ್ರ. ಸೊ ಅದಕ್ಕೋಸ್ಕರ ನಾನೇನ್ ಹೇಳ್ತಾ ಇದ್ದೀನಿ, ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಮೊದಲಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಬ್ಲಾಗ್ ಅನ್ನ ರೆಡಿ ಮಾಡ್ಕೊಂಡು ಆದ ಕೂಡಲೇ ಗೂಗಲ್ ಆಡ್ಸೆನ್ಸ್ಗೆ ಅಪ್ರೂವ್ ತಗೊಳ್ಳೋದಕ್ಕೆ ಹೋಗ್ಲೇಬೇಡಿ. ಸೊ ನೀವು ಕಂಟೆಂಟೇ ಇಲ್ಲ ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಕೂಡ ಅಪ್ರೂವ್ ಸಿಗಲ್ಲ. ಅದೇ ರೀತಿ ಟ್ರಾಫಿಕ್ ಇಲ್ಲ ಅಂತಂದ್ರೆ ನಿಮ್ಗೆ ಎಲ್ಲಿಂದ ದುಡ್ಡು ಬರಬೇಕು, ಗೂಗಲ್ ಆಡ್ಸೆನ್ಸ್ ಕಡೆಯಿಂದ. ಸೊ ಟ್ರಾಫಿಕ್ ಇದ್ರೆ ತಾನೇ ನಿಮ್ಗೆ ದುಡ್ಡು ಬರೋದಕ್ಕೆ ಚಾನ್ಸು. ಅದಕ್ಕೋಸ್ಕರ ಫಸ್ಟ್ ನಾವು ಫೋಕಸ್ ಮಾಡ್ಬೇಕಾಗಿರೋದೇನು, ಕಂಟೆಂಟ್ ಪ್ಲಸ್ ಟ್ರಾಫಿಕ್. ಸೊ ಇದು ಎರಡು ಇತ್ತಪ್ಪ ಅಂತಂದ್ರೆ ನಿಮಗೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಈಸಿಯಾಗಿ ಅಪ್ರೂವ್ ಸಿಗುತ್ತೆ. ಗೂಗಲ್ ಆಡ್ಸೆನ್ಸ್ ಅಷ್ಟೇ ಅಲ್ಲದೆ ನಿಮಗೆ ಸ್ಪಾನ್ಸರ್ಸ್ ಕೂಡ ಬರುತ್ತೆ, ಸ್ಪಾನ್ಸರ್ಶಿಪ್ ಕೂಡ ಬರುತ್ತೆ. ನೀವು ಈಸಿಯಾಗಿ ಸ್ಪಾನ್ಸರ್ಶಿಪ್ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನಾನು ಎಲ್ರಿಗೂ ದಯವಿಟ್ಟು ಕೇಳ್ಕೊಳ್ತೀನಿ, ಫಸ್ಟ್ ಕಂಟೆಂಟ್, ಆಮೇಲೆ ಟ್ರಾಫಿಕ್, ಆಮೇಲೆ ದುಡ್ಡು. ಟ್ರಾಫಿಕ್ ಎಷ್ಟಿರುತ್ತೆ ಅಷ್ಟು ದುಡ್ಡು ಸ್ಟಾರ್ಟ್ ಆಗತ್ತೆ. ಹಾಗಂತಂದ್ರೆ ಇವತ್ತಿನ ಈ ಒಂದು ಪಾರ್ಟ್ ಅಲ್ಲಿ ನಾವೇನಪ್ಪಾ ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ ಅನ್ನ ಯಾವ ತರ ಅಪ್ರೂವ್ ಮಾಡೋದು, ಅಂದ್ರೆ ಯಾವ ತರ ಕ್ರಿಯೇಟ್ ಮಾಡೋದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅನ್ನ, ಮತ್ತೆ ನಮ್ಮ ವೆಬ್ಸೈಟ್ ಅನ್ನ ಯಾವ ತರ ಲಿಂಕ್ ಮಾಡೋದು ಇವತ್ತು ನಾವು ನೋಡ್ತಾ ಇದ್ವಿ. ಸೊ ಇದರ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಟ್ರಾಫಿಕ್ ಅನ್ನ ಯಾವ ತರ ನಾವು ನಮ್ಮ ಒಂದು ಬ್ಲಾಗ್ಗೆ ಟ್ರಾಫಿಕ್ ಯಾವ ತರ ಬರೋ ತರ ಮಾಡಬೇಕು ಅನ್ನೋದನ್ನ ನೋಡೋಣ. ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಇನ್ನು ಯಾರೆಲ್ಲ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಇದೇ ತರಹದ ವಿಡಿಯೋಸ್ಗಳು ನಿಮ್ಗೆ ಬರ್ತಾ ಹೋಗುತ್ತೆ. ಸೊ ಬನ್ನಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋಣ. ಅದೇ ರೀತಿ ನಮ್ಮ ವೆಬ್ಸೈಟ್ ಅನ್ನ ಗೂಗಲ್ ಆಡ್ಸೆನ್ಸ್ಗೆ ಲಿಂಕ್ ಮಾಡೋಣ. ಸ್ನೇಹಿತರೆ, ಬ್ಲಾಗರ್ ಅನ್ನ ಓಪನ್ ಮಾಡಿದ್ದೀನಿ. ಸೊ ನೋಡ್ಬೋದು, ಈ ಸಿರೀಸ್ನ ಯಾರು ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು ನಮ್ಮ ಬ್ಲಾಗರ್. ಸೊ ಇವಾಗ ನೆಕ್ಸ್ಟ್ ಗೂಗಲ್ ಅಲ್ಲಿ ಗೂಗಲ್ ಆಡ್ಸೆನ್ಸ್ ಅಂತ ಟೈಪ್ ಮಾಡಿ. ಸೊ ಗೂಗಲ್ ಆಡ್ಸೆನ್ಸ್ ಅಂತ ಟೈಪ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ ಗೂಗಲ್ ಆಡ್ಸೆನ್ಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಸೈನ್ ಇನ್ ಅಂತ ಕೇಳುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಸೊ ಫಸ್ಟ್ ಸೈನ್ ಅಪ್ ಆಗ್ಬೇಕಾಗತ್ತೆ. ಅದಕ್ಕೋಸ್ಕರ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಗೂಗಲ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ವೆಬ್ಸೈಟ್ ಅನ್ನ ಕೇಳುತ್ತೆ. ಸೊ ಇಲ್ಲಿ ಬೇಡ, ಐ ಡೋಂಟ್ ಹ್ಯಾವ್ ಸೈಟ್ ಎಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೆಬ್ಸೈಟ್ ಇವಾಗಲೇ ಹಾಕೋದು ಬೇಡ, ಫಸ್ಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋಣ. ಗೆಟ್ ಮೋರ್ ಅಬೌಟ್ ಆಫ್ ಆಡ್ಸೆನ್ಸ್, ಎಸ್. ಸೊ ಕಂಟ್ರಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ. ಸೊ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ, ಒಂದ್ಸಾರಿ ಓದ್ಕೊಳ್ಳಿ. ಐ ಅಗ್ರಿ ಅಂತ ಟಿಕ್ ಮಾಡಿಬಿಟ್ಟು ಸ್ಟಾರ್ಟ್ ಯೂಸಿಂಗ್ ಆಡ್ಸೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಷ್ಟು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಅಕೌಂಟ್ ಸೈನ್ ಅಪ್ ಆಗುತ್ತೆ. ನೆಕ್ಸ್ಟ್ ನೀವು ಸೈನ್ ಇನ್ ಆದ್ರಪ್ಪ ಅಂತಂದ್ರೆ ಈ ತರ ನಿಮಗೆ ತೋರಿಸುತ್ತೆ. ಇದು ಈಸಿ ಒಂದು ಮೆಥಡ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ಅಕೌಂಟ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಬನ್ನಿ, ಅಕೌಂಟ್ ಇನ್ಫಾರ್ಮೇಶನ್ ಅದ್ರ ಮೇಲೆ ಬನ್ನಿ. ಸೊ ಅದ್ರ ಮೇಲೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು
ಸೊ ಈ ರೀತಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಪರ್ಸನಲ್ ಸೆಟ್ಟಿಂಗ್ಸ್ ಮೇಲೆ ಬನ್ನಿ. ಪರ್ಸನಲ್ ಸೆಟ್ಟಿಂಗ್ಸ್ ಮೇಲೆ ಬಂದ್ರಪ್ಪ ಅಂತಂದರೆ ಇಲ್ಲಿ ಕೆಲವೊಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಅದನ್ನು ಫಿಲ್ ಮಾಡಿ. ಸೊ ಈ ರೀತಿ ಫಿಲ್ ಮಾಡ್ತಾ ಹೋಗ್ರಿ. ಇಲ್ಲಿ ನಿಮ್ಮ ಏನಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಬೇಕು ಅಂತ ಅನ್ಸಿದ್ರೆ ಕೊಡ್ಬೋದು, ಪ್ರಾಬ್ಲಮ್ ಇಲ್ಲ. ಕೊಟ್ಬಿಟ್ಟು ಸೇವ್ ಕೊಡಿ. ಸೊ ಎಷ್ಟಾಯ್ತಂದರೆ ಮುಗೀತು. ನೆಕ್ಸ್ಟ್ ಇವಾಗ ನಮ್ಮ ವೆಬ್ಸೈಟನ್ನು ಇದಕ್ಕೆ ಯಾವ ಥರ ಲಿಂಕ್ ಮಾಡೋದು. ಸೊ ಇಲ್ಲಿ ನೋಡೋದು ಸೈಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನಿಮಗೆ ತೋರಿಸುತ್ತೆ ಯಾವ್ಯಾವ ಸೈಟ್ಸ್ ಆಲ್ರೆಡಿ ಅಪ್ರೂವ್ ಇದೆಯಾ, ಏನು ಪ್ರೊಸೆಸ್ ಇದೆ ಇಲ್ಲಿ ತೋರಿಸುತ್ತೆ. ಸೊ ನ್ಯೂ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ ವೆಬ್ಸೈಟನ್ನು, ನಮ್ಮ ಬ್ಲಾಗರ್ ವೆಬ್ಸೈಟನ್ನು ಅಲ್ಲಿ ನಾವು ಹಾಕೋಣ. ಸೊ ಲಿಂಕನ್ನು ಕಾಪಿ ಮಾಡ್ಕೊಳ್ಳೋಣ, ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿಬಿಟ್ಟು ಸೇವ್ ಕೊಡೋಣ. ಸೇವ್ ಕೊಟ್ಟ ಆದ ಮೇಲೆ ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ಆದ ಮೇಲೆ ರಿಕ್ವೆಸ್ಟ್ ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಏನಪ್ಪ ಅಂತಂದರೆ ನಮ್ಮ ಒಂದು ವೆಬ್ಸೈಟನ್ನು ಗೂಗಲ್ ಆ್ಯಡ್ಸೆನ್ಸ್ಗೆ ಲಿಂಕ್ ಮಾಡುವಂಥದ್ದು ಇದು. ಸೊ ಇಲ್ಲಿ ನೋಡ್ಬೋದು ಇವಾಗ ರಿಕ್ವೆಸ್ಟು ಹಾಕಿದ್ದೀವಿ. ಸೊ ಇದರಿಂದ ಏನಾಗುತ್ತೆ, ಗೂಗಲ್ ಕಡೆಯಿಂದ ಏನು ನಮ್ಮ ವೆಬ್ಸೈಟ್ ಇರುತ್ತಲ್ಲ, ಸೊ ಅವರು ಗೂಗಲ್ ಕಡೆಯಿಂದ ಏನು ಮಾಡ್ತಾರೆ, ಕಂಪ್ಲೀಟಾಗಿ ಒಂದ್ಸಾರಿ ಚೆಕ್ ಮಾಡ್ತಾರೆ ಕಂಪ್ಲೀಟಾಗಿ. ಸೊ ಅಬೌಟ್ ಅಸ್ ಪೇಜ್, ಕಾಂಟ್ಯಾಕ್ಟ್ ಅಸ್ ಪೇಜ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಪ್ರೈವೇಸಿ ಪಾಲಿಸಿ ಎಲ್ಲ ಕರೆಕ್ಟಾಗಿದೆಯಾ, ಅದೇ ರೀತಿ ಕಂಟೆಂಟ್ ಎಲ್ಲ ಸ್ಟ್ರಕ್ಚರ್ಡ್ ಇದೆಯಾ, ಅದೇ ರೀತಿ ವ್ಯಾಲ್ಯೂ ಕಂಟೆಂಟ್ ಇದೆಯಾ, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಅದೇ ರೀತಿ ಟ್ರಾಫಿಕ್ ಎಷ್ಟಿದೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಅದೆಲ್ಲ ಕರೆಕ್ಟಾಗಿತ್ತಪ್ಪ ಅಂತಂದರೆ ಅಪ್ರೂವ್ ಕೊಡ್ತಾರೆ. ಇಲ್ಲಪ್ಪ ಅಂತಂದರೆ ಏನಾದರೂ ಪ್ರಾಬ್ಲಮ್ ಇತ್ತಂತಂದರೆ ಆ ಪ್ರಾಬ್ಲಮನ್ನು ಮೆನ್ಷನ್ ಮಾಡಿಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ಸೊ ಆವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಏನಿಲ್ಲ. ಸೊ ಇದು ನನ್ನ ಒಂದು ನಾನೇನು ಹಾಕಿದ್ದೀನಲ್ಲ ಬ್ಲಾಗ್ ಸ್ಪಾಟು 100% ರಿಜೆಕ್ಟ್ ಆಗುತ್ತೆ. ಯಾಕಂದರೆ ನನಗೆ ಗೊತ್ತಿದೆ ನನ್ನ ಒಂದು ಬ್ಲಾಗರಲ್ಲಿ ಕಂಟೆಂಟ್ ಇಲ್ಲ, ಅದಕ್ಕೋಸ್ಕರ ಇದು 100% ರಿಜೆಕ್ಟ್ ಆಗುತ್ತೆ. ಸೊ ಏನು ರಿಜೆಕ್ಟ್ ಆಗಿ ಬರುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು, ನೆಕ್ಸ್ಟ್ ವಿಡಿಯೋಸಲ್ಲಿ ಬರುತ್ತೆ ಅದು. ಸೊ ಅದು ಬಂದಾಗ ನಾವು ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ಇವತ್ತೇನು ಜಸ್ಟ್ ಏನಪ್ಪ ಅಂತಂದರೆ ಆ್ಯಡ್ಸೆನ್ಸ್ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು, ಅದೇ ರೀತಿ ನಮ್ಮ ವೆಬ್ಸೈಟನ್ನು ಯಾವ ಥರ ಲಿಂಕ್ ಮಾಡೋದು ಅನ್ನೋದನ್ನು ನಾನು ತೋರಿಸಿದೆ ಅಷ್ಟೇ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.